ಯೂಟ್ಯೂಬರ್ಸ್ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ. ಭಾಳ ಪ್ರಾಮುಖ್ಯವಾದಂಥ ವಿಚಾರ ಇದು. ಅರಿವಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಗೌಪ್ಯತೆ ಬಗ್ಗೆ ಕೂಡ ತಾವು ಹೇಳಿದಾಗೆ ನಾವು ಪ್ರಮಾಣವನ್ನು ಸ್ವೀಕಾರ ಮಾಡಿರ್ತೇವೆ. ಆ ಸಂದರ್ಭದಲ್ಲಿ ನಾವು ಯಾರಿಗೂ ಕೂಡ ಇಂಥ ಸರ್ಕಾರದ ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ನಾವು ಪ್ರಮಾಣ ತಗೊಳ್ತೀವಿ. ನಿಜ, ಜನ ಅಪೇಕ್ಷೆ ಪಡ್ತಾರೆ, ಏನೇನೋ ಅಪೇಕ್ಷೆ ಪಡ್ತಾರೆ. ತಾವು ಕೂಡ ಏನೇನೋ ಅಪೇಕ್ಷೆ ಪಡ್ತೀರಿ. ಚನ್ನಬಸಪ್ಪನವರು ಅವರು ನಿರೀಕ್ಷೆ ಮಾಡಿದ್ದೆ, ನನಗೆ ಹುಸಿ ಆಗಿದೆ. ನೀವು ನಿರೀಕ್ಷೆ ಮಾಡಿದ್ದಕ್ಕೆ ನಾನು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ನಾನು ತಮ್ಮ ಭಾವನೆಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಚರ್ಚೆ ಆಗಿತ್ತು, ಉತ್ತರ ಕೊಟ್ಟಿದ್ದೇನೆ. ಮತ್ತು ಅಧ್ಯಕ್ಷರು ಎಷ್ಟು ಲಿಬರಲ್ ಆಗಿದ್ದಾರೆ ಅಂದರೆ ಸುಮಾರು 13 ಜನರಿಗೆ ತಾವು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಷ್ಟು ಟೈಮನ್ನು ಹೆಚ್ಚು ಕೊಟ್ಟಿದ್ದೀರಿ. ಭಾಳ ಸಂತೋಷ. ಯಾಕೆಂದರೆ ಅವರೆಲ್ಲರೂ ಕೂಡ ಅವರವ್ರ ಭಾವನೆಗಳನ್ನು ಹೇಳಬೇಕು ಅಂತೇಳಿ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮಗೂ ಕೂಡ ಅವರ ಭಾವನೆಗಳ ಅರ್ಥ ಆಗಿದೆ. ನಾನು ಒಂದು ವಿನಂತಿಯನ್ನು ಮಾನ್ಯ ಸದಸ್ಯರುಗಳಿಗೆ ಮಾಡಿಕೊಳ್ತಕ್ಕಂಥದ್ದು ಏನಂದರೆ, SIT ಮಾಡಿದ್ದೀವಿ, ತಾವು ಸ್ವಾಗತ ಮಾಡಿದ್ದೀರಿ. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಸರಿಪಡಿಸೋಣ. ಆದರೆ SIT ತನಿಖೆ ಮುಗಿಯುವವರೆಗೂ ತಾವು ಹೇಳಿಕೆಗಳನ್ನು ನಮ್ಮ ಕಡೆಯಿಂದನೂ ಇರ್ಬೋದು, ತಮ್ಮ ಕಡೆಯಿಂದನೂ ಇರ್ಬೋದು, ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದರೆ SIT ಅವರಿಗೆ ಸಹಾಯ ಆಗ್ತದೆ. ನಿಜ ಸತ್ಯವನ್ನು ಹೊರಗೆ ತರೋದಕ್ಕೆ ನಮಗೆ ಭಾಳ ಸಹಾಯ ಆಗ್ತದೆ. ಅದಕ್ಕಾಗಿ ನಾನು ಸದಸ್ಯರುಗಳು ವಿನಂತಿ ಮಾಡಿಕೊಳ್ಳೋದೇನು ಅಂತ ಹೇಳಿದರೆ, ಸ್ವಲ್ಪ ತಾವು SIT ತನಿಖೆ, ವಿಶ್ವನಾಥ್ ಹೇಳಿದ್ರು 3 ತಿಂಗಳು ಅಂತ ನಾನು ಹೇಳಿಲ್ಲ. 3 ತಿಂಗಳು ಅಂದರೆ ಆವರೆಗೂ ಆಗ್ಬೋದು ಅಂತ. 15 ದಿನದಲ್ಲೇ ಆಗ್ಬೋದು, 20 ದಿವಸದಲ್ಲಿ ಆಗ್ಬೋದು, 1 ತಿಂಗಳಲ್ಲಿ ಆಗ್ಬೋದು. ನಾವು ಅವರಿಗೆ ಆದಷ್ಟು ಶೀಘ್ರವಾಗಿ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಆದ್ದರಿಂದ ಶೀಘ್ರವಾಗಿ ವರದಿ ಬರ್ಬೋದು. ಅಲ್ಲಿಯವರೆಗೂ ನಾವು ಯಾರೂ ಕೂಡ ಅದರ ಬಗ್ಗೆ ರಿಯಾಕ್ಷನ್ಸ್ಗಳನ್ನು ಕೊಡದೇ ಇದ್ದರೆ ಒಂದು ಸಹಾಯ ಆಗುತ್ತೆ ಅಂಥೇಳಿ ಅಂದ್ಕೊಳ್ತೇನೆ. ಕೆಲವು ಪ್ರಾಮುಖ್ಯವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯೂಟ್ಯೂಬರ್ಸ್ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ. ಭಾಳ ಪ್ರಾಮುಖ್ಯವಾದಂಥ ವಿಚಾರ ಇದು. ಸಮಾಜದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತೇಳಿದರೆ, ವ್ಯಕ್ತಿಗಳ ಬಗ್ಗೆ, ಸಂಸ್ಥೆಗಳ ಬಗ್ಗೆ, ಸರ್ಕಾರಗಳ ಬಗ್ಗೆ ಯಾವ ರೀತಿಯಲ್ಲಿ ಮಾಧ್ಯಮದವರಾಗಲಿ ಯೂಟ್ಯೂಬ್ನವರಾಗಲಿ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಎಲ್ಲೋ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕ್ತೇ ಹೋದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಅನ್ನೋದು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಕೂಡ ಅರ್ಥ ಆಗಿದೆ. ಏನೆಲ್ಲ ಕಳೆದ ಈ ತನಿಖೆ ಪ್ರಾರಂಭ ಆದಾಗಿಂದ ಏನೆಲ್ಲ ಬಂದಿದೆ ಅನ್ನೋದನ್ನು ಗಮನಿಸಿದ್ದೀವಿ. ತಾವು ಗಮನಿಸಿದ್ದೀರಿ, ನಾವು ಕೂಡ ಗಮನಿಸಿದ್ದೀವಿ. ಇನ್ನು ಮುಂದೆ ನಾನು ಸದನದ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಹೇಳೋದು, ವಿನಂತಿ ಮಾಡಿಕೊಳ್ಳೋದು, ಇಲ್ಲಿಗಾದರೂ ನಿಲ್ಲಿಸಿ, ಪ್ಲೀಸ್ ಸ್ಟಾಪ್ ಇಟ್. ಇನ್ನು ಮುಂದೆ ನೀವು ಇದನ್ನೇ ಮುಂದುವರಿಸಿದರೆ ಖಂಡಿತವಾಗಿ ಸರ್ಕಾರ ಇದರ ಬಗ್ಗೆ, ತಮ್ಮ ಬಗ್ಗೆ ಕ್ರಮಗಳನ್ನು ತಗೋಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೇನೆ. ಅಲ್ಲಿ ಜಗಳ ಆಯಿತು, ಇಬ್ಬರು ಯೂಟ್ಯೂಬರ್ ಟೀಮ್ಗಳಿಗೆ ಜಗಳ ಆಯಿತು. ಸುನೀಲ್ ಅವರೇ ತಮ್ಗೆ ಗೊತ್ತಿದೆ, ಹೊಡೆದಾಡ್ಕೊಂಡ್ರು. ಅವ್ರ ಮೇಲೆ ಕೇಸ್ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡಿ, ಮತ್ತು ಅವ್ರ ಮೇಲೆ FIRಗಳೆಲ್ಲ ಮಾಡಿರ್ತಕ್ಕಂಥದ್ದು ಈ SIT ನಮ್ಮ ಸ್ಥಳೀಯ ಪೊಲೀಸ್ನಿಂದ ಮಾಡಿದ್ದಾರೆ. ಆದರೆ ಯಾವ ಕೆಲಸ ತಾವು ಮಾಡ್ತಾ ಇದ್ದೀರಿ? ಜನರ ಭಾವನೆಗಳನ್ನು ಕೆರಳಿಸುವಂಥ ಪೋಸ್ಟಿಂಗ್ಸನ್ನು ನೀವು ಮಾಡಿದರೆ, ಒಂದೇ ಒಂದು ಪೋಸ್ಟಿಂಗ್ ಮಾಡಿದ್ದು, ಅದರಿಂದ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ? ನಾನು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ
ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ. ನಾನು ಡೀಟೇಲ್ಸು ಹೆಸರು ಏನು ಹೇಳೋದಿಲ್ಲ. ಆ ಲೇಖನ ಬಂದಾಗ ಮಾರನೇ ಬೆಳಿಗ್ಗೆ MG ರೋಡಲ್ಲಿ ಇರ್ತಕ್ಕಂಥ ಪತ್ರಿಕಾ ಕಚೇರಿ ಏನಿದೆ ಅದನ್ನು ಸುಟ್ಟು ಹಾಕ್ತಾರೆ. ಕೇವಲ ಒಂದೇ ಒಂದು ಲೇಖನ, ಒಂದು ಪ್ಯಾರಾಗ್ರಾಫ್ ಇತ್ತೋ ಏನೋ ಗೊತ್ತಿಲ್ಲ ಅದು. ಅಂದರೆ ಒಂದು ಲೇಖನ ಅಥವಾ ನೀವು ತೋರಿಸ್ತಕ್ಕಂಥ ಒಂದು ಚಿತ್ರಣ ಸಮಾಜದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಅದು ನಿದರ್ಶನ. ಹಾಗಾಗಿ ನೀವು ಮಾಡ್ತಕ್ಕಂಥ ಪೋಸ್ಟಿಂಗ್ಸ್ ಏನಿದೆ ಅವುಗಳನ್ನು ನೀವೇ ನಿಯಂತ್ರಣ ಮಾಡಿಕೊಂಡ್ರೆ ಭಾಳ ಸೂಕ್ತ. ಇಲ್ಲದೇ ಇದ್ದರೆ ಸರ್ಕಾರ ನಿಮ್ಮನ್ನು ನಿಯಂತ್ರಣ ಮಾಡುತ್ತೆ. ಈಗಾಗಲೇ ನಾವು ಫೇಕ್ ನ್ಯೂಸಿಗೆ ಕಾನೂನು ತರಬೇಕು ಅಂತ ಮಾಡಿದ್ದೇವೆ. ಫೇಕ್ ನ್ಯೂಸ್ ಕಾನೂನನ್ನು ತರಬೇಕು ಅಂಥೇಳಿ ಬಹುಶಃ ಈ ಸದನದಲ್ಲಿ ತರಬೇಕಾಗಿತ್ತು. ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗಿ ತರ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಭಾಳಷ್ಟು ಪ್ರಶ್ನೆಗಳನ್ನು ತಾವು ಕೇಳಿದ್ದೀವಿ, ಕೆಲವೆಲ್ಲ ರಿಪಿಟೇಷನ್ಸ್ ಆಗಿದೆ, ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇದೆಲ್ಲದಕ್ಕೂ ಉತ್ತರ ಎಲ್ಲಿಂದ ಸಿಗುತ್ತೆ? ಇದೆಲ್ಲದಕ್ಕೂ ಉತ್ತರ ಸಿಕ್ಕೋದು ತನಿಖೆ ಆದಮೇಲೆ ಸಿಗುತ್ತೆ ವಿನಃ ತನಿಖೆಗೆ ಮುಂಚೆ ನಾನಾಗಲಿ ಮತ್ತು ಯಾರೇ ಆಗಲಿ, ಮುಖ್ಯಮಂತ್ರಿಗಳೇ ಆಗಲಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನೇಕ ಪ್ರಶ್ನೆಗಳನ್ನು ನಾನು ಇವತ್ತು ಉತ್ತರ ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದರೆ ತಮ್ಮ ಸಲಹೆ ಇದೆ. ವಿಶ್ವನಾಥ್ ಹೇಳಿದರು, ಟೆಕ್ನಾಲಜಿ ಯೂಸ್ ಮಾಡಿ, ನೀವು ಬೇಗ ತನಿಖೆಯನ್ನು ಮಾಡೋದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ, ಜನ ಕಾಯೋದು ಬೇಡ. ಖಂಡಿತವಾಗಿ ಜನ ಭಕ್ತಾದಿಗಳು ಕಾಯೋದು ಬೇಡ, ಸರ್ಕಾರ ನಾವು ಕೂಡ ಕಾಯೋದು ಬೇಡ ಅಂತಕ್ಕಂಥ ಮಾತನ್ನು ತಾವು ಹೇಳಿದಿರಿ. BJP ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದಿರಿ. ನಾನು ಅದನ್ನು ಸ್ವಾಗತ ಮಾಡ್ತೇನೆ. ಆದರೆ ನೀವು ಅದನ್ನು ಉಳಿಸ್ಕೊಳ್ಬೇಕು, ನನ್ನ ವಿನಂತಿ ಅಷ್ಟೇ. ಯಾಕೆಂದರೆ ಎಲ್ಲದರಲ್ಲೂ ನಾವು ರಾಜಕಾರಣ ಮಾಡೋಕ್ಕೆ ಹೋದರೆ, ಎಲ್ಲೋದ್ರಲ್ಲೂ ಧರ್ಮ ತರೋದಕ್ಕೆ ಹೋದರೆ ಕಾನೂನಿದೆ ದೇಶದಲ್ಲಿ. There is a law of land that will take care of it. ನಾವು ಕಾನೂನಿಗೆ ನಾವೇನು ಹೇಳೋದು ಬೇಕಾಗಿಲ್ಲ, ಕಾನೂನು ತಗೊಳುತ್ತೆ, ಪಾಠ ತಗೊಳುತ್ತೆ ಅದು. ಅದಕ್ಕಾಗಿ ಯಾವ ರಾಜಕೀಯ ಆಗಲಿ ಅಥವಾ ಒಂದು ಸಲಹೆನೂ ಕೊಟ್ಟಿದ್ದೀರಿ, CM DCM ಎಲ್ಲ ಹೋಗಬೇಕು ಅಂತ ಒಳ್ಳೆ ಸಲಹೆನ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿಗಳೇನು ಅಲ್ಲಿಗೇನು ಹೋಗಿಲ್ಲ ಅಂತಲ್ಲ, ಅನೇಕ ಸಂದರ್ಭದಲ್ಲಿ ಹೋಗಿದ್ದಾರೆ. ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ದರ್ಶನ ಮಾಡಿಕೊಂಡು ಎಲ್ಲ ಬಂದಿದ್ದಾರೆ. ನಾವೆಲ್ಲರೂ ಹೋಗಿದ್ದೇವೆ. ನಾವೆಲ್ಲ ಹಿಂದೂಗಳಲ್ವಾ? ನಿಮಗೇನಾದರೂ ಆ ಭಾವನೆ ಇದೆಯಾ ನಾವು ಹಿಂದೂಗಳಲ್ಲ ಅಂತ? ಅಲ್ಲಲ್ಲ, ಆ ಥರ ಏನಾದ್ರು ಇದೆಯಾ? ಅಲ್ಲಪ್ಪ, ಕೇಳ್ರಿ ಸುರೇಶ್ ಗೌಡ, ಕೂತ್ಕೊಳ್ಳಿ. ಸರ್, ಮುಖ್ಯಮಂತ್ರಿ ಹೋಗ್ಯಾರತ್ತ, ಮುಖ್ಯಮಂತ್ರಿ ಹೇಗ್ಯಾರ, ಮಂಜುನಾಥ್ ಆಶೀರ್ವಾದ ಆಗೈತೆ. ನೀವು ಹೇಳಿದ್ದು ನಾನು ಸ್ವಾಗತ. ನಾವು ಹಿಂದೂಗಳು ಭಾವನೆ, ಹೌದಪ್ಪ, ನಾವು ಹಿಂದೂಗಳೇ. ನನ್ನ ಹೆಸರೇನಿಟ್ಟಿದ್ದಾರೆ ಹೇಳಿ? ಅಲ್ಲ, ಹೆಸರಿಗೆ ತಕ್ಕಂತೆ ಇಲ್ಲ ಅಂತ ಪ್ರಶ್ನೆ ಅಷ್ಟೇ. ಹೆಸರಿಗೆ ತಕ್ಕಂತೆ ಇಲ್ಲ ಅಂತಂದ್ರೆ ನಾನು ಏನು ಹೇಳಬೇಕು? ಅದು ಬೇಕಾಗಿಲ್ಲಲ್ಲ. ಜೀವನದಲ್ಲಿ ಎರಡು ದಾರಿ ಇದೆ, ಒಂದು ಸಂಘರ್ಷದ ದಾರಿ, ಒಂದು ಸಂಯಮದ ದಾರಿ. ನಾನು ಎರಡನೇದು ಆರಿಸ್ಕೊಂಡಿದ್ದೀನಿ ಅಶೋಕ್. ಅಲ್ಲ, ಸಂಯಮದ ದಾರಿಯನ್ನು ಆರಿಸ್ಕೊಂಡಿದ್ದೀನಿ. ನೀವು ಸಂಯಮ, ಅವರು ಸಂಘರ್ಷ, ಇಬ್ರು ಪಕ್ಕದಲ್ಲೇ ಇದ್ದೀರಲ್ಲ, ಆಶ್ಚರ್ಯ. ಅಲ್ಲ, ನಮ್ಮನ್ನ ನೀವು ಬೇರ್ಪಡ್ಸಕ್ ಹೋಗ್ಬೇಡಿ, ಆಗೋದಿಲ್ಲ. ನಮ್ಮನ್ನ ಯಾಕೆ ಬೇರ್ಪಡ್ಸಕ್ ಹೋಗ್ತೀರಾ? ಪರಮೇಶ್ವರ್ ಅವರೇ, ಅವರು ನಾನು ಒದ್ದು ಅಧಿಕಾರ ತಗೋತೀನಿ ಅಂತಾರೆ, ನೀವು ನಾನು ಮೌನವಾಗಿದ್ದ ಅಧಿಕಾರ ತಗೋತೀನಿ ಅಂತ ಹೊರಟಿದ್ದೀರಿ. ಯಾರು ಪಾಲಾಗುತ್ತಿದ್ದು ಅಂತ ನನ್ನ ಪ್ರಶ್ನೆ ಅಷ್ಟೇ. ಕಾಯ್ದು ನೋಡಿ. ಇವತ್ತು ಮಾನ್ಯ ಅಧ್ಯಕ್ಷರೇ, ಭಾಳ ಸಲಹೆಗಳನ್ನು ಮಾನ್ಯ ಸದಸ್ಯರುಗಳು ಕೂಡ ಕೊಟ್ಟಿದ್ದಾರೆ. ಕೇರಳದ ಅಸೆಂಬ್ಲಿ ವಿಚಾರ ಮಾಡಿದ್ದೀರಿ, ನಾನು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಇಲ್ಲಿ
ಅವ್ರೇನು ಮಾಡ್ಕೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಸದನದಲ್ಲಿ, ಇಂಥ ಪವಿತ್ರವಾದ ಸದನದಲ್ಲಿ, ಬೇರೆ ಒಂದು ಸದನದಲ್ಲಿ ನಡೆದಂಥ ಚರ್ಚೆನ ನಾನಿಲ್ಲಿ ಎತ್ತೋದಕ್ಕೂ ಕೂಡ ಹೋಗೋದಿಲ್ಲ. ಮಾನ್ಯ ಸುರೇಶ್ ಗೌಡರು ನಮ್ಮ ಜಿಲ್ಲೆಯವರು. ಆತ್ಮಸಾಕ್ಷಿ, ನಿಮಗೆ ಅನುಮಾನ ಬರೋದು ಬೇಡ, ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಿದ್ದೇನೆ. ಆತ್ಮಸಾಕ್ಷಿಯಿಂದ SIT ಮಾಡಿದ್ದೇವೆ. ಆತ್ಮಸಾಕ್ಷಿಯಿಂದ ಈ ರಾಜ್ಯಕ್ಕೆ, ಈ ನಾಡಿಗೆ ಉತ್ತರವನ್ನು, ಸತ್ಯವನ್ನು ಹೊರತರ್ತೀವಿ. ಮಾರ್ಕ್ ಮೈ ವರ್ಡ್. ಇದರಲ್ಲಿ ಯಾವುದೇ ಅನುಮಾನ ಬೇಡ ದಯಮಾಡಿ. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ಈ ಎಲ್ಲ ಪ್ರಶ್ನೆಗಳು, ಇದಕ್ಕೆ ಉತ್ತರಗಳು ಸಿಗೋದೇ SIT ಆದಮೇಲೆ, SITಯ ವರದಿ ಆದಮೇಲೆ. ಆದ್ದರಿಂದ ಮಾನ್ಯ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅವರು ಭಾಗವಹಿಸಿ ಸಲಹೆಗಳನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ, ಟೀಕೆನೂ ಮಾಡಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಹಾಗಾಗಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ತಾವು ಮುಂದೆ ಕೊಡಬೇಕು. ಒಂದು ಪ್ರಕಟಣೆ. ಇಲ್ಲ, ಈಗ ತಾವು, ನಾನು ಒಬ್ಬನೇ ಮಾತಾಡ್ತೀನಿ, ಏನಿಲ್ಲ. ತಾವು ಆತ್ಮಸಾಕ್ಷಿ, ಧರ್ಮ ಇದೆಲ್ಲ ಹೇಳಿದ್ರಿ. ಸುರೇಶ್ ಗೌಡ ಕೇಳ್ದ ಅಂತೇಳಿ. ನಿಮ್ಗೆ ಆತ್ಮಸಾಕ್ಷಿ, ಧರ್ಮ ಎಲ್ಲ ಇದ್ದಿದ್ರೆ ಇದು 20 ದಿನ ಆಯ್ತಲ್ಲ ಈ ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡೋ ಅಂಥದ್ದು. ಧರ್ಮಸ್ಥಳ ಒಬ್ಬ ಯೂಟ್ಯೂಬರ್ ಮೇಲೆ ಒಂದು ಕೇಸ್ ಹಾಕಿದ್ದೀರಾ? ಒಂದೇ ಒಂದು ಕೇಸ್ ಹಾಕಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ತೊಡೆ ತಟ್ಟಿ ಹೇಳಿದ್ರು ಇದರಿಂದ ಷಡ್ಯಂತ್ರ ಇದೆ ಅಂತ. ಆ ಷಡ್ಯಂತ್ರ ಮಾಡಿದವ್ರ ಹೆಸರುಗಳನ್ನ ಏನಾದರೂ ಬಯಲು ಮಾಡಿದ್ರ? ಏನು ಬಯಲು ಮಾಡಿಲ್ಲ ನೀವು. ಮತ್ತು ಸರ್ಕಾರ ನಾವೇನೋ ಮಾಡ್ತೀರಿ, ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಗೊತ್ತಿದೆ. ಮುಖ್ಯಮಂತ್ರಿಗಳು ಸುತ್ತುವರೆದು ಯಾರ್ಯಾರು ಹೇಳ್ಕೊಡ್ತಾ ಇದ್ದಾರೆ, ಯಾರ್ಯಾರು ಬಂದಿದ್ರು, ಅವ್ರ ಮನೆ ಭೇಟಿ ಮಾಡಿದ್ರು, ಎಲ್ಲರೂ ಪತ್ರಿಕೆಯಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಷಡ್ಯಂತ್ರ ಮಾಡಿದ ಮೇಲೂ ಸರ್ಕಾರ ನಾವು ಕ್ರಮ ತೆಗೆದುಕೊಳ್ತೀನಿ ಅಂದರೆ ಯಾರು ನಂಬಕ್ಕೆ ಸಾಧ್ಯ? SIT ತನಿಖೆ ಮಾಡೋವಾಗೆ ಯಾರ್ಯಾರು ಫೋರ್ಸ್ ಮಾಡಿದ್ರು ಅಂತ ನೀವು ಹೇಳಲೇ ಇಲ್ಲ ಇದುವರೆಗೂ. ನಾವು ಪದೇ ಪದೇ ಕೇಳಿದ್ರಿ. DK ಶಿವಕುಮಾರ್ ಅವರು ಹೇಳಿದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ. ಇವು ಯಾಕೆ ಬಾಯ್ಬಿಡ್ತಾ ಇಲ್ಲ? ಒಬ್ಬರು ಬಾಯ್ಬಿಡ್ತಾ ಇಲ್ಲ. ಇದರಿಂದ ಸ್ಪಷ್ಟ ಆಗ್ತದೆ ಈ ಸರ್ಕಾರ ಇದಕ್ಕೆ ನ್ಯಾಯ ಕೊಡಲ್ಲ. ನಮಗೆ ನ್ಯಾಯ ಸಿಗಬೇಕು. ಅಪಪ್ರಚಾರ ನಿಂತಿಲ್ಲ, ನಾಳೆನೂ ನಿಲ್ಲಲ್ಲ. ನೀವು ಹೇಳ್ಬೇಕಾಯ್ತು, ನಾನು ಮಾಡಬೇಡಿ ಅಂತ ವಿನಂತಿ ಮಾಡ್ತೀರಾ ಎಲ್ಲರ ಹತ್ರ. ಯಾರು ಕೇಳ್ತಾರೆ ಈಗ ವಿನಂತಿಗೆ? ನೀವು ಖಡಕ್ಕಾಗಿ ಹೇಳ್ಬೇಕಾಯ್ತು. ಇವತ್ತಿಂದ ನಾಳೆಯಿಂದ ಯಾರಾದ್ರೂ ಬಾಯಿ ಬಿಚ್ಚಿದ್ರೆ ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀರಿ, FIR ಹಾಕ್ತೀರಿ ಅಂತ ಹೇಳ್ಬೇಕಾಯ್ತು. ಉದಾಹರಣೆ ಕೊಟ್ಟರು. ಅವರ ಬೈದಿದ್ಕೆ 1 hour ಸ್ಟೇಷನ್ಗೆ ಹಾಕಿ ಜೈಲ್ಗೆ ಹಾಕ್ಬಿಟ್ಟಿದ್ದೀರಾ. ಯಾರು ಜಯಚಂದ್ರ ಬೈದಿದ್ಕೆ 1 hour ಅವ್ರನ್ನ ಸ್ಟೇಷನ್ಗೆ ಹಾಕಿ 20 ದಿನ ಜೈಲ್ಗೆ ಹಾಕಿದ್ದೀರಾ. ಇವ್ರು ದೇವ್ರನ್ನ ಬೈತಾವ್ರೆ. ದೇವ್ರ ಬೈದವ್ರಿಗೆ 20 ದಿನ ಆದ್ರೂ ನೀವೇನು ಮಾಡಿಲ್ಲ. ಅದರಿಂದ ಈ ಸರ್ಕಾರ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡ್ತಾರೆ. ಓಟ್ ಸಿಕ್ಕಲ್ಲ. ಆ ಮಂಜುನಾಥ ಸ್ವಾಮಿ ನಿಮ್ಗೆ ಓಟ್ ಕೊಡ. ಆಯ್ತು, ನೀವು ಯಾಕೆ ನಿಲ್ತೀರಿ? ಅವ್ರು ಮಾಡ್ತಾರೆ ಮಾರ, ನೀವು ಯಾಕೆ ನಿಲ್ತೀರಿ? ಈಗ ಪ್ರಕಟಣೆ. ವಿಧಾನ ಪರಿಷತ್ತಿನ ಈ ಕಡೆ ಶಿವಲಿಂಗೌಡರೆಲ್ಲ ಈ ಕಡೆ ನೋಡಿ. ಅಧ್ಯಕ್ಷರೇ, ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 118 ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 14/8/2025 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಭೂ ಸುಧಾರಣೆಗಳ ತಿದ್ದುಪಡಿ ವಿಧೇಯಕ 2025. ಈಗ ವಿಧೇಯಕ ಮಂಡಿಸುವುದು ಬೆಳಗನ್ ಎಲ್ಲ ಸದಸ್ಯರು ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಯಾರು ಸನ್ಮಾನ್ಯ ಯಾರು ಸಹಕಾರ ಇಲಾಖೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಆಯ್ತು, ಒಂದು ಸೆಕೆಂಡ್. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ
ಸಹಕಾರ ಸಂಘಗಳ ತಿದ್ದುಪಡಿ ವಿಧೇಯಕ ಒಂದು ಅತ್ಯಂತ ಮಹತ್ವದ ಮಾತಾಡಬೇಡಿ ಇವರೇ. ಹಾಗೂ ಸರಳವಾಗಿರ್ತಕ್ಕಂಥ ತಿದ್ದುಪಡಿ. ಈ ತಿದ್ದುಪಡಿಯಲ್ಲಿ ಏನು ವಿಶೇಷವಾಗಿರ್ತಕ್ಕಂಥ ಅಂಶಗಳಿವೆ ಅಂದರೆ ಜ್ಞಾನೇಂದ್ರ ಅವರು ಗಂಭೀರವಾಗಿ ಗಮನಿಸ್ತಾ ಇದ್ದಾರೆ. ಈಗ ಯಾವ್ದು ಕೊಟ್ಟಿದ್ದು ನೋಡಿ ಅಸಿಸ್ಟೆಡ್ ಸೊಸೈಟಿ ಡೆಫಿನೇಷನ್ ಅನ್ನು ನಾವು ರೀಡಿಫೈನ್ ಮಾಡ್ತಾ ಇದ್ದೀವಿ. ಅಂದರೆ ಸರ್ಕಾರಕ್ಕೆ ನೆರವು ಪಡೆದ ಸಂಘದ ಏನು ಡೆಫಿನೇಷನ್ ಇತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.